ಅಭಿನಯದ ಚಿತ್ರ ಮತ್ತೆ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದರ ವಿಷಯವಾಗಿ ಒಂದೆರಡು ಮಾತಾಡೋಣ ಅಂತ ವೇದಿಕೆಗೆ ಬಂದಿದ್ದೀವಿ. ನನ್ನ ಹೆಸರು ವಿಜಯ್ ಅಂತ. 2003 ಮಾಡಿರೋ ನಮ್ಮ ಪ್ರೀತಿಯ ರಾಮ ಚಿತ್ರದ ಬಗ್ಗೆ ಮಾತಾಡ್ತಾ ಇದ್ವಿ. ಇವಾಗ ರಿಲೀಸು 22 ಇಯರ್ಸ್ ಆಯಿತು. ಇವಾಗ ಒಳ್ಳೆ ಸ್ವಲ್ಪ ಟ್ರಿಮ್ ಮಾಡಿ ಒಂದು 20 ಮಿನಿಟ್ಸ್ ಕಟ್ ಮಾಡಿ ಲ್ಯಾಗ್ ಎಲ್ಲ ತೆಗೆದುಬಿಟ್ಟು ಹೊಸ ರೀತಿಯಲ್ಲಿ ಮಾಡಿದ್ವಿ. ಅದ್ರ ಬಗ್ಗೆ ಮಾತಾಡೋಂತ ಬಂದಿದ್ವಿ. ಚಿತ್ರದ ಬಗ್ಗೆ ಡೀಟೇಲ್ ಆಗಿ ನಮ್ಮ ನಿರ್ಮಾಪಕರು ಮತ್ತೆ ಡಿಸ್ಟ್ರಿಬ್ಯೂಟರ್ ಆದಂತ ದಿಲೀಪ್ ಕುಮಾರ್ ಅವರು ಮಾತಾಡ್ತಾರೆ. ಎಲ್ರಿಗೂ ನಮಸ್ತೆ. ಒಂದು 23 ವರ್ಷದ ಹಿಂದಿನ ಸಿನಿಮಾನ ಈ ಪುನಃ ಈಗ 14ನೇ ತಾರೀಕು ರಿಲೀಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಕಾರಣ ಮೇಯ್ನ್ ಆಗಿ ಹೇಳ್ಬೇಕಂದ್ರೆ ದರ್ಶನ್ ಅವರ ಅಭಿಮಾನಿಗಳೇ. ಅವರ ಮೇರೆಗೆ, ಅವರ ಕೋರಿಕೆ ಮೇರೆಗೆ, ಅವರ ಫ್ಯಾನ್ ಫಾಲೋವರ್ಸ್ದು ಫೋರ್ಸ್ ಇತ್ತು ಈ ಸಿನಿಮಾ ಮಾಡಿ. ಆ್ಯಕ್ಷನ್ ಓರಿಯೆಂಟೆಡ್ ಅಲ್ಲ, ಇದು ಒಳ್ಳೆ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಅಂತೇಳಿ ಭಾಳ ಪ್ರೆಷರೈಸೇಷನ್ ಇತ್ತು. ಅದ್ರ ಪ್ರಕಾರವಾಗಿ ಸಿನಿಮಾ ನೋಡಬೇಕಾದ್ರೆ ಸಿನಿಮಾದಲ್ಲಿ ಏನು ಇರಲಿಲ್ಲ. ಕಂಟೆಂಟ್ ಇದೆ, ಬಟ್ ಸಿನಿಮಾ ಅದರ ರೀಲ್ಗಳಾಗಲಿ ಅದು ಏನು ಇರಲಿಲ್ಲ. ಅದನ್ನೆಲ್ಲ ಎಲ್ಲಿಂದೆಲ್ಲ ಜೋಡಿಸಿ ಪುನಃ ಭಾಳಷ್ಟು ಟೆಕ್ನಾಲಜಿ ಯೂಸ್ ಮಾಡಿ ಮ್ಯೂಸಿಕನ್ನು ಚೇಂಜ್ ಮಾಡಿದ್ದೀನಿ, ಇದನ್ನು ಚೇಂಜ್ ಮಾಡಿದರೆ ಮ್ಯೂಸಿಕ್ ಲೇಟೆಸ್ಟ್ ವರ್ಷನ್ಗೆ ಕನ್ವರ್ಟ್ ಮಾಡಿ ಈಗ ನೀವು 23 ವರ್ಷದ ಹಿಂದಿನ ಸಿನಿಮಾ ಅಲ್ಲ ನೀವು ನೋಡ್ತಾ ಇರೋದು. ಅದೇ ದರ್ಶನ, ಅದೇ ಸಿನಿಮಾ, ಭಾಳ ವಿಜುವಲೈಸೇಷನ್ ಭಾಳ ಚೆನ್ನಾಗಿ ಲೇಟೆಸ್ಟ್ ಒಂದು ಹೊಸ ಸಿನಿಮಾ ನೋಡ್ದಂಗೆ ಮಾಡಿದ್ದೀನಿ. ಬಾಕಿ ಎಲ್ಲ ನಿಮಗೆ ನೋಡಿ ಇಷ್ಟ ಆಗುತ್ತೆ ಸಿನಿಮಾ, ಆ ಥರ ಮಾಡಿದ್ದೀನಿ. ಯಾವ ಹಳೆ 23 ವರ್ಷದ ಹಿಂದಿನ ಸಿನಿಮಾ ಅಂತೇಳಿ ನೀವು ನಿಜವಾಗಿ ಅದು ಗೊತ್ತೇ ಆಗಲ್ಲ, ಅಷ್ಟು ಕ್ಲಿಯರ್ ಆಗಿ ಮಾಡಿದ್ದೀನಿ. ಆ್ಯಡ್ ಏನು ಮಾಡಿಲ್ಲ, ಅದೇ ಸಿನಿಮಾ. ಟೆಕ್ನಿಕಲ್ ಆಗಿ ಅದರಲ್ಲಿ ಈಗ ನಮ್ಮ ವಿಜುವಲೈಸೇಷನ್ ಆಗಲಿ, ಮ್ಯೂಸಿಕ್ ಇದರಲ್ಲಿ ಕ್ವಾಲಿಟಿ ಆಗಲಿ, DI ಆಗಲಿ ಎಲ್ಲ ಪರ್ಫೆಕ್ಟ್ ಆಗಿ ಲೇಟೆಸ್ಟ್ ಒಂದು ಡಿಜಿಟಲ್ ಸಿನಿಮಾ ಬಂದಂಗೆ ಇದೆ. ಅವಾಗೆಲ್ಲ ರೀಲಲ್ಲಿ ಇದ್ದ ಸಿನಿಮಾ, ಇದನ್ನು ಡಿಜಿಟಲೈಸೇಷನ್ ಮಾಡಿ ಮತ್ತೆ ಇದನ್ನ ಎಲ್ಲ ಜಾಗದಲ್ಲೂ ರಿಲೀಸ್ ಮಾಡೋಕ್ಕಿರೋ ಪ್ಲಾನಿಂಗ್ ಅಂದರೆ ಒಂದು ಥಿಯೇಟರ್ ಮಾಮೂಲಿ ಇದಕ್ಕೆ ಮಲ್ಟಿಪ್ಲೆಕ್ಸ್ ಎಲ್ಲ ಕೊಡ್ತಾ ಇರಲಿಲ್ಲ. ಈಗ ಎಲ್ಲ ಮಲ್ಟಿಪ್ಲೆಕ್ಸ್ನಲ್ಲಿ ಈವನ್ ಒಂದು 132 ಥಿಯೇಟರ್ಸ್ ಆಗಿದೆ. ಇನ್ನೊಂದು 150 ಥಿಯೇಟರ್ ರಿಲೀಸ್ ಆಗುತ್ತೆ. ಓವರಾಲ್ 150 ಪಕ್ಕ ಆಗುತ್ತೆ. 132 ಕನ್ಫರ್ಮ್ ಆಗಿದೆ. ಮತ್ತೆ ಹೈದರಾಬಾದ್ನಲ್ಲಿ ಒಂದು 3 ಥಿಯೇಟರ್ ಎಕ್ಸ್ಟ್ರಾ ಆಗಿದೆ. ಅದು ಕರ್ನಾಟಕ, ಅಲ್ಲಿ ಹೈದರಾಬಾದ್ ಕನ್ನಡದಲ್ಲೂ ಫೋರ್ಸ್ ಮಾಡಿ ಅಲ್ಲೂ ಇದ್ದಾರೆ ಅಭಿಮಾನಿಗಳು, ದರ್ಶನ್ ಅಭಿಮಾನಿಗಳು ಇದ್ದಾರೆ ಅಂತ ಗೊತ್ತಾಗಿದೆ ನನಗೆ ಈಗ ಮೊನ್ನೆ. ಈಗ ಅವರ ಪ್ರೆಷರೈಸೇಷನ್ ಸಹಿಸ್ಕೊಳಕ್ಕಾಗದೆ ಈಗ ಅಲ್ಲಿ ಪ್ರಸಾದ್ ಮಲ್ಟಿಪ್ಲೆಕ್ಸ್ ಅಲ್ಲಿ ಹಾಕ್ಸ್ತಾ ಇದ್ದೀನಿ, ಅಂಜಲಿ ಥಿಯೇಟರ್ ಅಲ್ಲಿ ಹಾಕ್ತಾ ಇದ್ದೀನಿ, ಇನ್ನು ಯಾವುದೋ ಒಂದು 2 ಥಿಯೇಟರ್. ಟೋಟಲ್ ಅಲ್ಲಿ 4 ಇದಿದೆ. ಅದೇ ಸಾಟರ್ಡೆ, ಸಂಡೇ, ಮಂಡೇ ಕಂಟಿನ್ಯೂ ಶೋಸ್ ಇದೆ. ಪ್ರಸಾದ್ ಅಲ್ಲಿ ಇದಿದೆ. ಮತ್ತೆ ಬೇರೆ ಯಾವುದೋ ಥಿಯೇಟರ್ ಅಲ್ಲಿ ಮಾರ್ನಿಂಗ್ ಶೋಸ್ ಮಾತ್ರ ಕೊಟ್ಟಿದ್ದಾರೆ. ಅಂದ್ರೂ ಕನ್ನಡ ಸಿನಿಮಾ ನಾವು ಡೈರೆಕ್ಟ್ ಸಿನಿಮಾನೇ ಅಲ್ಲಿ ಥಿಯೇಟರ್ ಕೊಡಲ್ಲ. ಇದು ರಿಲೀಸ್ ಸಿನಿಮಾಕ್ಕೆ ಅಲ್ಲಿ ಥಿಯೇಟರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಟ್ ಈಸ್ ದರ್ಶನ್ ಅವರ ಹೆಸರಿಂದಾನೆ. ಅವರ ಅಭಿಮಾನಿಗಳು ಅಲ್ಲೂ ಇದ್ದಾರೆ, ಅಂದ್ರೆ ಕರ್ನಾಟಕದ ಹೊರಗಡೆನೂ ಇದ್ದಾರೆ.